ಹಾಯ್ ಗೈಸ್, ಇವತ್ತು ಫುಲ್ಲು ಫಂಕ್ಷನ್ ಮೂಡಲ್ಲಿರೋ ನನಗೆ ಕಟ್ ಮಾಡಿದ್ರೆ ಐ ಆಮ್ ಇನ್ ಕಾರ್ ವಿತ್ ಮೈ ಹಸ್ಬೆಂಡ್. ಎಸ್, ಇವತ್ತು ದೇವನಹಳ್ಳಿಯಲ್ಲಿ ಒಂದು ಫಂಕ್ಷನ್ ಇತ್ತು. ಸೊ ಆ ಫಂಕ್ಷನ್ನ ಮುಗಿಸ್ಕೊಂಡು ನಾನು 1:30 ಹಂಗೆ ತಿರುಮಲಗೆ ಸ್ಟಾರ್ಟ್ ಆದ್ವಿ. ತಿರುಮಲಗೆ ಇದು ನಾವು ಅನ್ಪ್ಲ್ಯಾನ್ಡ್ ಆಗಿ ಹೋಗಿತ್ತು. ಎವ್ರಿ ಟೈಮ್ ನಾವು ಹೀಗೇ ಅನ್ಕೊಂಡಿದ ತಕ್ಷಣ ಹೋಗ್ತಿದ್ವಿ. ಬಟ್ ನೀವು ಆ ಥರ ಮಾಡಬೇಡಿ, ಯಾಕೆ ಅಂತ ಹೇಳಿಬಿಟ್ಟು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಆ್ಯಂಡ್ ನಾನು ಡ್ರೆಸ್ ಚೇಂಜ್ ಮಾಡಿಲ್ಲ ಅಂತ ಹೇಳಿ ಆಂಧ್ರಾಗೆ ನಾವು ರೀಚ್ ಆಗ್ತಿದ್ದಂಗ್ಲೇ ನಮಗೆ A to B ಸಿಗುತ್ತೆ ಹೈವೇದಲ್ಲಿ. ಸೊ ಈ ಪ್ಲೇಸ್ನ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಯಾಕೆಂದರೆ ರೆಸ್ಟ್ ರೂಮ್ಸ್ ಆಗಿರ್ಬೋದು, ಚೇಂಜಿಂಗ್ ರೂಮ್ ಎಲ್ಲನೂ ತುಂಬ ಚೆನ್ನಾಗಿದೆ. ಸೊ ನಾನು ಅಲ್ಲೇ ನನ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡೆ. ಆ್ಯಂಡ್ ಫುಡ್ ಈಸ್ ರಿಯಲಿ ಟೇಸ್ಟಿ ಇನ್ A to B. ಆ್ಯಂಡ್ ನಾನು ತಿರುಮಲ ರೀಚ್ ಆಗೋಷ್ಟರಲ್ಲಿ ಒಂದು 6:50 ಹಂಗಾಗಿತ್ತು. ಲುಕ್ ಅಟ್ ದ ಲೈಟಿಂಗ್ ಗೈಸ್, ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ಫುಲ್ ತಿರುಪತಿ ಲೈಟ್ಸಿಂದ ತುಂಬೋಗಿದೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಟೆಂಪಲ್ನೆಲ್ಲ ನೋಡೋದಕ್ಕೆ ಔಟ್ಸೈಡು. ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು. ಆ್ಯಂಡ್ ನಾನು ಒಂದು ಅಪ್ಡೇಟ್ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅದೇನು ಅಂತ ಹೇಳಿದ್ರೆ ಮುಂಚೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾರ್ನಿಂಗ್ 3 o'clockಗೆ ಟಿಕೆಟ್ಸ್ನ ಇಶ್ಯೂ ಮಾಡೋದು ಸ್ಟಾರ್ಟ್ ಮಾಡ್ತಿದ್ರು. ಬಟ್ ಇವಾಗ ಏನು ಅಂತ ಹೇಳಿದ್ರೆ ಮಾರ್ನಿಂಗ್ 11:30 ಇಂದ 2 o'clockವರೆಗೂ ಮಾತ್ರನೇ ನಮಗೆ ಟಿಕೆಟ್ಸ್ ಕೊಡ್ತಾರೆ. ಅದಾದಮೇಲೆ ಇನ್ನೊಂದು ಎಕ್ಸ್ಟ್ರಾ ಟಿಕೆಟ್ ಸಹ ಯಾರಿಗೂ ಕೊಡಲ್ಲ. ಆ್ಯಂಡ್ 10,000 rupees ಕೊಟ್ಟು ಹೋಗೋ ಟಿಕೆಟ್ಸ್ ಸಹ ತುಂಬ ಲಿಮಿಟೆಡ್ ಇದೆ. ಬರೀ 800 ಟಿಕೆಟ್ಸ್ ಮಾತ್ರ ಇಶ್ಯೂ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಗೆ ದರ್ಶನ ಸೇಮ್ ದಿನ ಆಗಲ್ಲ, ನೆಕ್ಸ್ಟ್ ಡೇಗೆ.